ಅಮ್ಮ ನನಗೆ ಐಸ್ ಕ್ಯಾಂಡಿ ಕೊಡಿಸ್ತೀಯನಮ್ಮ? ಐಸ್ ಕ್ಯಾಂಡಿಯರು ಬರ್ತಾರಲ್ಲ ಮಧ್ಯಾಹ್ನಕ್ಕೆ ಅವಾಗ. ಅಯ್ಯೋ ರಾಮು, ಐಸ್ ಕ್ಯಾಂಡಿ ತಿನ್ಬಾರ್ದಪ್ಪ, ನಿಮ್ಗೆ ನೆಗಡೆ ಆಗೈತೆ. ನೆಗಡೆ ಎಲ್ಲ ಹೋದ್ಮೇಲೆ ಆಮೇಲೆ ಕೊಡಿಸ್ತೀನಿ. ಈಗ ತಿನ್ಬಾರ್ದು. ಆಮೇಲೆ ನೆಗಡೆ ಆಗಿ ಕೆಮ್ಮಾಗಿ ಆಮೇಲೆ ಜ್ವರ ಬರುತ್ತೆ, ಆಮೇಲೆ ಇಂಜೆಕ್ಷನ್ ಮಾಡಿಸ್ಬೇಕಾಗುತ್ತೆ. ಸೂಜಿ ಮಾಡಿಸ್ಕೊಂತೀಯ ನೀನು? ಸೂಜಿನ ಬೇಡಪ್ಪ, ನನಗೆ ಭಯ ಆಗುತ್ತೆ ಸೂಜಿ ಮಾಡಿದ್ರೆ. ನಾನು ಮಾಡಿಸ್ಕೊಂಬಲ್ಲಮ್ಮ. ಅದಕ್ಕೆ ಮತ್ತೆ ಹೇಳೋದು ಐಸ್ ಕ್ಯಾಂಡಿ ತಿನ್ಬಾರ್ದು, ಕಾಯಿಲೆ ಆಗುತ್ತೆ, ಜ್ವರ ಬರುತ್ತೆ, ಸೂಜಿ ಸುಚ್ಚಿಸ್ತೀವಿ ಅಂತಾನೆ. ಏನಾದ್ರೂ ಐಸ್ ಕ್ಯಾಂಡಿ ತಿಂದ್ರೆ ಸೂಜಿ ಮಾಡಿಸ್ತೀನಿ ನಿನಗೆ. ಇಲ್ಲಮ್ಮ, ಐಸ್ ಕ್ಯಾಂಡಿ ತಿಂಬಲ್ಲ ನಾನು. ಅಂಗಡಿಗೆ ಬೇರೆ ಯಾತನ ಚಾಕ್ಲೇಟ ಇಲ್ಲಾಂದ್ರೆ ಪುರಿ ಉಂಡೆನ ಚಕ್ಲಿನ ತಕೊಂತೀನಿ. ಸರಿ ಆಯ್ತು, ನಿಮ್ಮ ಅಪ್ಪ ಬಂದಾಗ ದುಡ್ಡು ಇಸ್ಕೊಂಡು ಹೋಗಿ ಚಕ್ಲಿ ತಗೊಂಡು ತಿನ್ನು. ಚೆನ್ನಾಗಿರೋ ತಿನ್ನು, ಮುಗ್ಗು ಗಿಗ್ಗು ಆಗಿರೋದ ತಗೊಂಬಕ್ ಹೋಗ್ಬೇಡ ಹಂಗ. ಸರಿ ಅಮ್ಮ, ಆಯ್ತು. ನಡಿ ಮಂತಕ್ ಹೋಗ. ಅಮ್ಮ ಅಮ್ಮ, ಅದೇ ನಾವು ಲಸ್ಮತ್ತಿ ಊರಿಗೆ ಹೋಗಿದ್ವಲ್ಲ, ಆ ಊರಾಗಿತ್ತು ಈ ಅಕ್ಕ. ಹೌದಾ? ಯಾರಿರ್ಬೋದು? ನಮ್ಮೂರಿಗೆ ಹೊಸಬ್ರಾಗವ್ರಲ್ಲ, ನಾನು ಎಂದೂ ನೋಡಿಲ್ಲ. ಅಂದ್ರೆ ಲಕ್ಷ್ಮೀರೂರಾ? ಬಾ ಮಾತಾಡ್ಸೋಣ ಹಂಗಾದ್ರೆ. ಓಕೆನಮ್ಮ, ಇವರೇ ಮತ್ತಿಗೆ ಅದೇ ಕುಮಾರಣ್ಣಯ್ಯ ಇಲ್ವೇ? ಕುಮಾರಣ್ಣಯ್ಯನ ಮದ್ವೆ ಆಗಿರೋದು ಇವರೇನೆ. ನಿನಗೆ ಗೊತ್ತಿಲ್ಲೇ? ಹೌದೇನೋ ರಾಮು, ನಾನು ನೋಡಿರ್ಲಿಲ್ಲ. ಬಾ ಮಾತಾಡ್ಸೋಣ. ಏನಮ್ಮ ಮಣಿ, ನಿನ್ನ ಹೆಸರು ಏನಮ್ಮ? ಕುಮಾರನ್ ಅಂತೀನಿ, ನೀನೇನಾ? ಹೌದಕ್ಕ, ನಾನೇನೆ. ನನ್ನ ಹೆಸರು ಕಮಲಾ ಅಂತನ. ಇವನ್ನ ನಮ್ಮೂರಲ್ಲಿ ನೋಡಿದ್ದೆ, ಅಲ್ಲಿಗೆ ಬಂದಿದ್ದ. ಯಾರ ಜೊತೆಲೋ ಬಂದಿದ್ದ, ಅದು ಯಾರು ಅಂತ ಗೊತ್ತಿಲ್ಲ ನನಗೆ. ಊನಮ್ಮ, ಇವನು ಅವ್ರ ಮಗ. ಅವರು ಪಟೇಲ್ರು ಈ ಊರ್ಗೇನೆ. ನಮ್ಮ ಯಜಮಾನ್ರು ಅವರು, ನನ್ನ ಮಗ ಇವನು. ಹೌದಾ? ಹಂಗಾದ್ರೆ ನೀವು ಲಸ್ಮಕ್ಕ ಐತಲ್ಲ, ಅವ್ರಿಗೆ ಏನಾಗ್ಬೇಕಕ್ಕ? ಲಸ್ಮಕ್ಕನ ಅವರು ನಮ್ಮ ಮನೆಯವ್ರಿಗೆ ತಂಗಿ, ಅಂದ್ರೆ ನನಗೆ ನಾದ್ನಿ ಆಗ್ಬೇಕು. ಹೌದಾ? ಅಂದ್ರೆ ನಾದ್ನಿ ಆಗ್ಬೇಕಾ? ಹೆಂಗೆ? ಅವ್ರದ್ದು ನಿಮ್ಮೂರ? ಅಯ್ಯೋ, ನಮ್ಮೂರಲ್ಲ, ಅವ್ರು ಬೇರೆ ಊರು. ಅಂದ್ರೆ ನಮ್ಮ ಮನೆಯವ್ರು ಇದ್ದಾರಲ್ಲ, ನಮ್ಮ ಮನೆಯವ್ರ ಅವ್ರ ಅಮ್ಮನು, ಆಮೇಲೆ ಆ ಲಸ್ಮಕ್ಕಾರ ಅವ್ರ ಅಮ್ಮನು ಅಕ್ಕ ತಂಗಿ. ಆ ಥರ ಸಂಬಂಧನಾ? ಅಯ್ಯೋ, ನನಗೆ ಗೊತ್ತಿರ್ಲಿಲ್ಲ ಅಕ್ಕ. ನಾನಿನ್ನೂ ಈ ಊರಿಗೆ ಬಂದು ಒಂದು ಸ್ವಲ್ಪ ದಿನ ಆಗೈತೆ ಅಷ್ಟೇನೆ, ನನಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ಕೇಳಿದೆ. ಹೌದಾ? ನೀನು ನೋಡಿ ತುಂಬಾ ಸಂತೋಷ ಆಯ್ತು. ನಾನು ನಿನ್ನ ನೋಡಿರ್ಲಿಲ್ಲ. ಸರಿ ಬಾ, ನಮ್ಮ ಮನೆ ಹತ್ರ ಹೋಗೋಣ. ಅಯ್ಯೋ ಅಕ್ಕ, ಅದು ನಮ್ಮ ಮನೆಯಲ್ಲಿ ಬಂದಿಲ್ಲ. ಅಯ್ಯೋ ಪರವಾಗಿಲ್ಲ, ಬಾರಮ್ಮ ಹೋಗುವಂತೆ. ಏನು ಒಂದು 5 ನಿಮಿಷ ಅಪರೂಪಕ್ಕೆ ಸಿಕ್ಕಿದೀಯಾ? ಹಂಗೆ ಹೋಗೋಕ್ಕಾಗತ್ತಾ? ಬಾ ಬಾ ಹೋಗೋಣ ನಮ್ಮ ಮನೆ ಹತ್ರ. ಸರಿ ಅಕ್ಕ, ಆಯ್ತು. ನಿಮ್ಮ ಜೊತೆ ಮಾತಾಡ್ತಿದ್ರೆ ಮಾತಾಡ್ತಾ ಇರಬೇಕು ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಅಲ್ಲೂ ಅಷ್ಟೇನೆ, ಲಸ್ಮಕಾಯಿನೂ ಅಷ್ಟೇನೆ, ಸ್ವಲ್ಪ ಘಾಟಿ ಆದ್ರೂ ಒಳ್ಳೆ ಮನಸ್ಸು. ನಾವು ಹೊಸ್ದಾಗಿ ಬಂದಾಗ ನಮಗೆ ಆ ಊರ ಬಗ್ಗೆ ಆಗಲಿ ನಮ್ಮ ದೊಡ್ಡಮ್ಮ ಅವ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ಎಲ್ಲನ ಅವರೇ ಎಲ್ಲ ಹೇಳ್ಕೊಟ್ಟಿದ್ದು. ಅವರು ಊರಲ್ಲಿ ಒಂಥರ ಏನೇ ತೊಂದರೆ ಆದರೂ ಹೆಣ್ಮಕ್ಳಿಗಾಗಲಿ ಅಥವಾ ಬಡವ್ರಿಗಾಗಲಿ ಸಹಾಯ ಮಾಡ್ತಾರೆ ಅವರು. ತುಂಬ ಒಳ್ಳೆಯವರು. ಹೌದೌದು, ತುಂಬ ಒಳ್ಳೆಯವಳು ಅಂತನ ನಮ್ಮ ಮನೆಯವರು ಹೇಳ್ತಿರ್ತಾರೆ. ನಾನು ನೋಡಿದ್ದೀನಿ ಒಳ್ಳೆಯವಳೇನೆ, ಆದರೆ ನಾನು ಜಾಸ್ತಿ ನೋಡಿಲ್ಲ ಅಷ್ಟೇನೆ. ಯಾವುದೋ ಒಂದ್ಸಲ ಹೋಗಿದ್ದೆ ಅಷ್ಟೇ ಅವ್ರ ಊರಿಗೆ. ತುಂಬ ಚೆನ್ನಾಗಿ ಮಾತಾಡ್ತಾಳೆ ಲಕ್ಷ್ಮಿ. ಅಯ್ಯೋ ಅಮ್ಮ, ನಡಿಯಮ್ಮ, ಮಂತಕ್ಕೆ ಇಲ್ಲೇ ನಿಂತ್ಕೊಂಡು ಮಾತಾಡ್ತೀಯಲ್ಲ. ಅಕ್ಕ ಬಾ ಮನೆ ಹತ್ರ, ನಮ್ಮ ಮನೆ ಹತ್ರ. ಅಯ್ಯೋ, ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಇವನು. ಏನ್ ಪುಟ್ಟ ನಿನ್ನ ಹೆಸರು? ನನ್ನ ಹೆಸರು ರಾಮು ಅಂತ ಅಕ್ಕ. ಹೌದಾ? ತುಂಬಾ ಮುದ್ದಾಗಿದೆ. ಸರಿ ನಡಿಯಮ್ಮ ಕಮಲಾ, ಹೋಗೋಣ ನಮ್ಮ ಮನೆ ಹತ್ರ. ಅಕ್ಕ, ಇದೇನಾ ನಿಮ್ಮ ಮನೆ? ಹೂ ಕಣಮ್ಮ, ಇದೇ ನಮ್ಮ ಮನೆ. ಬಾ ಕಮಲಾ, ಬಾ ಒಳಗಡೆ ಬಾ, ಕೂತ್ಕೋ ಬಾ. ಕೂತ್ಕೋ ಕಮಲಾ, ಯಾಕೆ ನಾಚ್ಕೊಂತೀಯ? ನೀನ್ ತುಂಬಾ ಮೃದು ಸ್ವಭಾವದಳಮ್ಮ. ಮಾತಾಡಕ್ಕೇನೆ ಹಿಂಜರಿತಾ ಇದೆಯಲ್ಲ. ನಾವು ನಿಮ್ಮೋರೇನೆ. ಏನ್ ನಾಚ್ಕೋಬೇಡ, ಕೂತ್ಕೋ. ಹಂಗೇನಿಲ್ಲಕ್ಕ, ಅಂದ್ರೆ ನನಗೆ ಈ ಊರಿನ ಹೊಸದಲ್ವಾ, ಯಾರು ಪರಿಚಯ ಇಲ್ಲ, ಅದಕ್ಕೋಸ್ಕರ ಒಂದ್ ಸ್ವಲ್ಪ ಮುಜುಗರ ಆದಂಗ ಆಗುತ್ತೆ ಅಷ್ಟೇನೆ. ಹೋಗ್ತಾ ಹೋಗ್ತಾ ಸರಿ ಆಗುತ್ತೆ ಬಿಡಿ. ರಾಮು, ಹೋಗಿ ಆಲೋಚಿಸ್ಕೊಂಬರ್ತೀಯ? ಯಾರ ಮನೇಲಿ ಬೇಡ, ಅಜ್ಜಿ ಮನೆಗೆ ಹೋಗಿ ತಗೊಂಬ. ಅಜ್ಜಿ ಮನೇಲಿ ಇರ್ತವೆ. ಅಮ್ಮ ಹೇಳ್ತು ಹಾಲು ಕೊಡ್ಬೇಕಂತೆ, ಒಂದಿಷ್ಟ ಕಾಫಿ ಕಾಸಕ್ಕೆ ಅಂತ ಹೇಳಿ ವಯಸ್ಕೊಂಬರಾಗ ಲೋಟ ತಗೊಂಡೋಗಿ. ಅಯ್ಯೋ, ಲೋಟ ತಗೊಂಡೋಗಲ್ಲ, ಅಜ್ಜಿರ ಮನೆಗೆ ಯಾವ್ದಾದ್ರು ಒಂದು ಲೋಟದಲ್ಲಿ ಇಸ್ಕೊಬತ್ತೀನಿ ಬಿಡಮ್ಮ. ಸರಿ ಆಯ್ತು, ಹಂಗೆ ಮಾಡು, ಹೋಗು. ಸರಿ ಅಕ್ಕ, ಈ ಮನೇಲಿ ಯಾರ್ಯಾರಿದ್ದೀರಾ? ಈ ಮನೇಲಿ ನಾನು, ನಮ್ಮ ಯಜಮಾನ್ರು, ನನ್ನ ಮಗ, ಆಮೇಲೆ ನಮ್ಮ ಅತ್ತೆ, ಇಷ್ಟು ಜನ ಇದ್ದೀವಿ ನೋಡು. ಹೌದಾ? ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಯಿತು ಅಕ್ಕ. ನಿಮ್ಮ ಹೆಸರೇ ಕೇಳೋದೇ ಮರ್ತ್ಬಿಟ್ಟೆ, ತಪ್ಪು ತಿಳ್ಕೊಬೇಡಿ. ಅಯ್ಯೋ ಪರವಾಗಿಲ್ಲ ಬಿಡು, ನನ್ನ ಹೆಸರು ರಾಧಾ ಅಂತನ. ಹೌದಾ? ನಿಮ್ಮ ತವ್ರ ಮನೆ ಯಾವ ಊರಕ್ಕ? ನಂದು ತವ್ರ ಮನೆ ಗಂಡನ ಮನೆ ಎರಡು ಇದೇ ಊರೇ ಕಮಲಾ. ಹೌದಾ? ಯಾರ ಮನೆ ಅಕ್ಕ ನಿಮ್ದು? ಇಲ್ಲಿ ಚಂದ್ರಮ್ಮ ಅಂತ ಇಲ್ವಾ? ಚಂದ್ರಮ್ಮ ಮತ್ತೆ ನನ್ನ ತಮ್ಮನ ಹೆಸರು ರಮೇಶ್, ಗೊತ್ತಾ? ರಮೇಶ? ಗೊತ್ತಿಲ್ಲ ಅಕ್ಕ.
ಹೋಗ್ಲಿ, ನನ್ನ ತಮ್ಮನ ಹೆಂಡತಿ ರಾಣಿ ಆದ್ರೂ ಗೊತ್ತಾ? ರಾಣಿ ಅಂದ್ರೆ ಅದೇ ನಮ್ಮ ಮನೆಗೆ ಮನೆ ಕೆಲಸ ಮಾಡ್ಕೊಂಡಿದ್ದಾಳಲ್ಲ ಶಿಲ್ಪ, ಅವಳ ಹತ್ರ ಯಾವಾಗ್ಲೂ ಮಾತಾಡಕ್ ಬರ್ತಿರ್ತಾಳಲ್ಲ ರಾಣಿ ಅಂತನ, ಅವಳೇನಾ? ಹ್ಞೂ ಅವಳೆ ಕಣೆ ಕಮಲ. ಅವ್ರ ಮನೇನೆ ರಾಣಿ, ನನ್ನ ತಮ್ಮನ ಹೆಂಡತಿ. ಹೌದಕ್ಕ, ನನಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ಕೇಳಿದೆ. ಅಯ್ಯೋ ಹೆಂಗ ನೀವೇ ಅದೃಷ್ಟವಂತರು ಬಿಡ್ರಿ, ತವ್ರ ಮನೆ ಗಂಡನ ಮನೆ ಇಲ್ಲೇ ಐತೆ, ಯಾವಾಗ ನೆನಪಾದ್ರೂ ಹೋಗಿ ತವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡ್ ಬರ್ಬೋದು. ಅದೇನೋ ಸರಿ, ಆದ್ರೆ ತವ್ರ ಮನೆ ಗಂಡನ ಮನೆ ಎರಡ್ ಮನೆನು ಒಂದೇ ಊರಲ್ಲಿದ್ರೆ ಒಂಥರ ಸದ್ರ ಆಗ್ಬಿಡ್ತೀವಿ ತವ್ರ ಮನೆಯವ್ರಿಗೆ. ಬೇರೆ ಊರಲ್ಲಿದ್ರೆ ಚಂದ, ಆದ್ರೆ ಏನ್ ಮಾಡಕ್ಕಾಗುತ್ತೆ. ಒಂಥರ ಅನುಕೂಲನೂ ಐತೆ ಅನಾನುಕೂಲನೂ ಐತೆ ಅನ್ನು, ಒಂದೇ ಊರಲ್ಲಿರೋದ್ರಿಂದ ಯಾವಾಗ್ಲೂ ಹೋಗಿ ಅಪ್ಪ ಅಮ್ಮನ್ ಮಾತಾಡ್ಸ್ಕೊಂಡ್ ಬರ್ಬೋದು, ಅಣ್ಣ ತಮ್ಮಗಳನ್ನ ಮಾತಾಡ್ಸ್ಬೋದು. ಆದ್ರೆ ಇಲ್ಲೇ ಇದ್ರೆ ಒಂದೇ ಊರಲ್ಲಿದ್ರೆ ಅಷ್ಟು ಪ್ರೀತಿ ಇರಲ್ಲ ಅಲ್ವೇನಕ್ಕ? ಹೆಂಗು ಬಿಡು ಇದೇ ಊರಲ್ಲಿ ಇದ್ದಾಳಲ್ವಾ ಅಂತೇಳಿ ತಾಚಾರ ಮಾಡ್ಕೊಂತಾರೆ. ಬೇರೆ ಊರಲ್ಲಿದ್ರೆ ಹೋಗಿ ಮಾತಾಡ್ಸ್ಕೊಂಬರೋದು, ಕರ್ಕೊಂಬರೋದು, ಹಬ್ಬಕ್ಕೆ ದೇವ್ರಿಗೆ ಅದಕ್ಕೆ ಇದಕ್ಕೆ ಅಂತೇಳಿ ಎಲ್ಲನ ಕರಿತಾ ಇರ್ತಾರೆ. ಅದು ಒಂಥರ ಇದೇನೆ. ಅದೇ ನನಗೂ ಹಂಗೆ ಅನ್ಸುತ್ತೆ ಒಂದೊಂದ್ಸಲ. ಆದ್ರೂ ಇದ್ದೂರಲ್ಲೇ ಇದ್ರೆ ಏನೋ ಕಷ್ಟ ಸುಖ ಹಂಚ್ಕೊಂಬಕ್ಕೆ ನಮ್ಮ ಅಮ್ಮನ ಹತ್ರ ನಮ್ಮ ಅಮ್ಮ ಇರ್ತಾರಲ್ಲ ಇಲ್ಲೇನೆ ಅನ್ನೋದು ಒಂದು ಧೈರ್ಯನೂ ಇರುತ್ತೆ. ಸರಿ ಬಿಡು. ಯಾಕೆ ಅಕ್ಕ, ಅದು ಒಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಂಬಲ್ಲ ತಾನೆ? ಅಯ್ಯೋ ಏನ್ ಹೇಳು ಕಮಲ, ನಾನೇನ್ ತಪ್ಪು ತಿಳ್ಕೊಂಬಲ್ಲ, ಹೇಳು ಪರವಾಗಿಲ್ಲ. ಅಲ್ಲ, ಆ ರಾಣಿ ಸ್ವಲ್ಪ ಅಹಂಕಾರ ಅಲ್ವೇನಕ್ಕ? ದೊಡ್ಡವರು ಚಿಕ್ಕವರು ಅಂತ ನಾ ಮರ್ಯಾದಿನೇ ಇಲ್ಲ, ಇನ್ನೊಬ್ರ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡ್ತಾಳೆ ಅಲ್ವಾ ನಿಮ್ ತಮ್ಮನ ಹೆಂಡತಿ. ನನ್ಗೇನೋ ಅವಳ ನಡವಳಿಕೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ ಕಣಕ್ಕ. ನೀನ್ ಬೇಜಾರ್ ಮಾಡ್ಕೋಬೇಡ, ನಿನ್ ತಮ್ಮನ ಹೆಂಡತಿ ಬಗ್ಗೆ ಹಿಂಗೆಲ್ಲ ಹೇಳ್ತಾ ಇದೀನಿ ಅಂತಾನ, ಇರೋದನ್ನ ಹೇಳ್ತಾ ಇದೀನಿ ಅಷ್ಟೇನೆ. ನೀವು ತುಂಬಾ ಒಳ್ಳೆಯವರು ಅಂತ ಅನ್ನಿಸ್ತು, ಅದಕ್ಕೆ ಇದ್ದಿದ್ದಂಗೆ ಹೇಳ್ತಾ ಇದೀನಿ ಅಷ್ಟೇನೆ. ಅಯ್ಯೋ ನನಗೂ ಗೊತ್ತಿರೋದೆ ತಗೊಳಮ್ಮ ಕಮಲ, ಅವಳು ಹಂಗೇನೆ ಒಂದ್ ಸ್ವಲ್ಪ ದುರಹಂಕಾರ ಅವಳಿಗೆ ಜಾಸ್ತಿ. ಅವಳ ಜೊತೆಗೆ ಇನ್ನೊಬ್ಳು ಅದೇ ನಿಮ್ ಮನೆ ಕೆಲ್ಸದಾಗ ಇದ್ದಾಳಲ್ಲ, ಮನೆ ಕೆಲಸ ಮಾಡ್ಕೊಂಡಿದ್ದಾಳಲ್ಲ ಶಿಲ್ಪ, ಅವಳು ಇದ್ದಿದ್ದು ಬೇಡ, ಸ್ವಲ್ಪ ಹುಷಾರಾಗಿರೋ ಅವಳಿಂದನ. ನೀನೇನಾದ್ರೂ ಹಿಂಗ್ ಮೆತ್ತನಾಳು ಅಂತ ಗೊತ್ತಾದ್ರೆ ಏನು ಇಲ್ಲ, ಅವಳು ಏನ್ ಬೇಕಾದ್ರೂ ಮಾಡ್ಬಿಡ್ತಾಳೆ ಅಂತ ಆಸಾಮಿ ಅವಳು. ಅವಳ ಬಗ್ಗೆ ಸ್ವಲ್ಪ ಹುಷಾರಾಗಿರು, ರಾಣಿ ಬಗ್ಗೆನೂ ಶಿಲ್ಪನ್ ಬಗ್ಗೆನೂ. ಹಂಗ ಹೌದೇನಕ್ಕ, ನೀನ್ ಹೇಳದ್ ನಿಜನಾ? ಅಯ್ಯೋ ನನ್ಗೇನೋ ಹಂಗನ್ನಿಸ್ತಿಲ್ಲಪ್ಪ, ನನ್ನ ಹತ್ರ ಎಷ್ಟು ನೈವಾಗಿ ಮಾತಾಡೋಳು. ನಾವಿಬ್ರು ಫ್ರೆಂಡ್ ತರ ಇರೋಣ, ಒಂದೇ ವಯಸ್ಸವರು, ಹಂಗೆ ಹಿಂಗೆ ಅಂತಾನ ಎಷ್ಟು ನಾಜೂಕಾಗಿ ಮಾತಾಡ್ತಾ ಇದ್ಲು. ನೀವ್ ನೋಡಿದ್ರೆ ಹಿಂಗ್ ಹೇಳ್ತಾ ಇದ್ದೀರಾ ಆ ಶಿಲ್ಪನ್ ಬಗ್ಗೆ? ಹಂಗೇನೆ, ನಿನ್ಗೆ ಅವಳ ಬಗ್ಗೆ ಇನ್ನೂ ಏನು ಗೊತ್ತಿಲ್ವಲ್ಲ, ಅದಕ್ಕೇನೆ ಒಳ್ಳೆಳಮ್ಮಂಗೆ ನಾಟಕ ಮಾಡಿ ಅವಳ ಕೆಲ್ಸನ ಸಾಧಿಸ್ಕಮಕ್ಕೆ ಹಂಗ್ ಮಾತಾಡ್ತಾಳೆ ಅಷ್ಟೇನೆ. ಅವಳು ಯಾವ್ದೇ ಕಾರಣಕ್ಕೂ ನಂಬಕ್ ಹೋಗ್ಬೇಡ. ಹೌದಾ, ಇಷ್ಟೆಲ್ಲ ಗೊತ್ತಲ್ಲ ನಿಮ್ಗೆ ಅವ್ರ ಬಗ್ಗೆ, ಅವಳ ಬಗ್ಗೆನ? ಹೆಂಗಕ್ಕ, ಅವಳು ಏನಾದ್ರೂ ಈ ಮನೆಗೆ ಏನಾದ್ರೂ ಮನೆ ಕೆಲಸ ಮಾಡ್ಕೊಂಡಿದ್ಲ ಹೆಂಗೆ? ಅಯ್ಯೋ ಮನೆ ಕೆಲ್ಸನೂ ಇಲ್ಲ, ಎಂತದೂ ಇಲ್ಲ. ಅವಳು ಬೇರೆ ಯಾರು ಅಲ್ಲ, ನಮ್ಮ ಮನೆಯವರು ಇದಾರಲ್ಲ ಪಟೇಲ್ರು, ಅವ್ರಿಗೆ ಸ್ವಂತ ಮಾವನ ಮಗಳು ಅವಳು. ಏನು ಮಾವನ ಮಗಳ? ಅಯ್ಯೋ ಮಾವನ ಮಗಳಾಗಿ ಇದೇ ಊರಲ್ಲೇನೆ ಮದ್ವೆ ಆಗ್ಬಿಟ್ಟು ಮನೆ ಕೆಲಸ ಮಾಡ್ಕೊಂಡಿದ್ದಾಳೆ. ಅಯ್ಯೋ ಅವಳದೇನ್ ಹೇಳ್ತೀಯಮ್ಮ, ಅವಳದು ಇನ್ನ ನೀನು ಹೇಳ್ತಾ ಹೋದ್ರೆ ದೊಡ್ಡ ಒಂದ್ ಪುಸ್ತಕನೇ ಬರಿಬೋದು, ಅಷ್ಟೊಂದೈತಿ ಅವಳ ಬಗ್ಗೆ ಹೇಳಕ್ಕೆ. ಸ್ವಲ್ಪ ಹುಷಾರಾಗಿರೋ ಯಾವ್ದಕ್ಕೂ. ಅವಳು ಸರಿ ಇಲ್ಲ, ನಂಬಕ್ ಹೋಗ್ಬೇಡ ಅವಳ ಮಾತೆಲ್ಲ, ಬೆಣ್ಣೆ ಮಾತಿಗೆ. ಹಂಗ? ಹೌದಾ? ಅಯ್ಯೋ ನನಗೇನು ಗೊತ್ತಿರ್ಲಿಲ್ಲಕ್ಕ, ನಮ್ಮ ಯಜಮಾನ್ರು ಹೇಳ್ತಾ ಇದ್ರು ಆ ಶಿಲ್ಪನ್ ನಂಬಕ್ ಹೋಗ್ಬೇಡ, ಅವಳ ಮಾತಿಗೆಲ್ಲ ಮರಳಾಗ್ಬೇಡ ಅಂತಾನ. ನಾನು ಎಲ್ಲ ಸುಮ್ನೆ ಹೇಳ್ತಾರೆ ಅಂತ ತಿಳ್ಕೊಂಡಿದ್ದೆ, ಈಗ ಗೊತ್ತಾಗ್ತೈತಿ ಯಾಕೆ ನಮ್ಮ ಮನೆಯವರು ಅವಳ ಹತ್ರ ಜಾಸ್ತಿ ಸೇರ್ಬೇಡ ಅಂತ ಹೇಳ್ತಾ ಇದ್ರು ಅಂತಾನ. ಹಂಗೇನೆ ಅವಳು, ಯಾರಾದ್ರೂ ಗಂಡ ಹೆಂಡತಿ ಚೆನ್ನಾಗಿರೋದ್ ನೋಡಿದ್ರೆ ಸಹಿಸ್ಕಮಲ್ಲ. ಈ ಮನೆಗೂ ಬಂದು 1 ತಿಂಗಳು 2 ತಿಂಗಳು ಇದ್ಲು. ನಮ್ಮ ಅತ್ತೆನ ನೋಡ್ಕೊಂತೀನಿ ಅಂತ ನಮ್ಮ ಅತ್ತಿಗೆ ಹುಷಾರಿರ್ಲಿಲ್ಲ, ಅವರೇ ಕರೆಸ್ಕೊಂಡಿದ್ರು. ತಿರ್ಗಾ ಆಮೇಲೆ ಇಲ್ಲೇನೆ ಏನೇನೋ ಅವಂತರ ಮಾಡ್ಬಿಟ್ಲು ನಮ್ಮನೇಲೂ. ನನಗೂ ಸಿಟ್ಟು ಬಂದು ಬಾಯಿಗೆ ಬಂದಂಗೆ ಬೈದೆ. ಮೊನ್ನೆ ನೀನ್ ಮದ್ವೆ ಆಗೋದಕ್ಕೂ ಮುಂಚೆ ಏನೋ ಒಂದ್ಸಲ ಬಂದು ಏನೇನೋ ಮಾತಾಡಕ್ ನೋಡಿದ್ರು. ಆಗ ನನ್ನ ತಮ್ಮನ ಹೆಂಡತಿ ರಾಣಿ ಇದಾಳಲ್ಲ, ಅವಳು ಮತ್ತೆ ಶಿಲ್ಪನು ಬಂದು ಸರಿಯಾಗಿ ಹೋಗುದ್ ಕಳ್ಸಿದೀನಿ, ನಮ್ಮನೆ ಕಡೆ ತಿರ್ಗ್ಬೇಡ್ರಿ ಅಂತಾನ. ಹೌದಾ? ಅಯ್ಯೋ ರಾಮ, ನನ್ಗಿದೆಲ್ಲ ಗೊತ್ತಿರ್ಲಿಲ್ಲ ನೋಡು. ಅವಳು ತುಂಬಾ ಒಳ್ಳೆಯವಳು ಇರ್ಬೋದೇನೋ ಅಂತ ತಿಳ್ಕೊಂಡಿದ್ದೆ. ಈಗ ಗೊತ್ತಾಯ್ತಲ್ಲ, ಸ್ವಲ್ಪ ಹುಷಾರಾಗಿರು. ಸರಿ ಅಕ್ಕ, ಆಯ್ತು. ಹೆಂಗೋ ನೀವು ಸಿಕ್ಕಿದ್ದು ತುಂಬಾ ಒಳ್ಳೇದಾಯ್ತು. ನನ್ಗೂ ಒಬ್ರು ಹೆಂಗೋ ಆತ್ಮೀಯರು ಐದಾರಲ್ಲ ಊರಾಗೆ ಏನ ಕಷ್ಟ ಸುಖ ಹೇಳ್ಕೊಳಕ್ಕೆ ಅನ್ನಂಗಾಯ್ತು. ಹೌದಾ? ಸರಿ ಆಯ್ತು ಬಿಡು. ನಿನ್ಗೇನ ಬೇಜಾರಾದ್ರೆ ಇಲ್ಲ ಏನಾದ್ರೂ ತೊಂದ್ರೆ ಆದ್ರೆ ಏನು ಸಂಕೋಚ ಪಡ್ಕೋಬೇಡ, ಬಾ ನನ್ನ ಹತ್ರ ಮಾತಾಡುವಂತೆ, ಹೇಳುವಂತೆ. ನಿನ್ ಕೈನ ಕಷ್ಟ ಗಿಷ್ಟ ಆದ್ರೆ ನಾನಿದ್ದೀನಿ. ಇನ್ನ ಏನಾದ್ರೂ ಸಹಾಯ ಬೇಕು ಅಂದ್ರೆ ನಮ್ಮ ಮನೆಯವರಿದ್ದಾರೆ, ಮಾಡ್ತಾರೆ ಏನಾದ್ರೂ ಸಹಾಯ ಬೇಕು ಅಂದ್ರೆ. ಸರಿ ಅಕ್ಕ, ಆಯ್ತು. ತುಂಬಾ ಸಂತೋಷ ನಿಮ್ಮ ಈ ಮಾತು ಕೇಳಿ. ನನ್ಗಂತೂ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾವು ಹಾಲು ತಗೊಂಬಂದೇನು? ಹೋಗು ಅಡ್ಗೆ ಮನೆಗೆ ಇಕ್ಕೋಗು, ಬಂದು ಕಾಪಿ ಕಾಸ್ಕ ಬರ್ತೀನಿ. ನೀನು ಕಮಲಕ್ಕನೂ ಕುಡಿಯೋರಂತೆ. ನಿಮ್ಮ ಅಪ್ಪ ಬರ್ಲೇ ಇಲ್ಲ ಇಷ್ಟೊತ್ತಾಯ್ತು. ಅಯ್ಯ ಅಮ್ಮ ಬತ್ತಾಯ್ತೆ ಅಪ್ಪಯ್ಯ. ಹೌದಾ? ಸರಿ ತಗೊಂಬ. ಓರಿ ಬಂದ್ರ ಕಮಲಾ? ಇವ್ರೇ ನೋಡು, ಪಟೇಲಪ್ಪರ ಅಂದ್ರೆ ಇವ್ರೇನೆ. ಇವ್ರೇ ನಮ್ಮ ಯಜಮಾನ್ರು.
ನಮಸ್ಕಾರ ಅಣ್ಣ. ನಮಸ್ಕಾರನಮ್ಮ. ನೀನು ಕುಮಾರನ್ ಹೆಂಡ್ತಿ ತಾನೇ? ಹೌದಣ್ಣ, ನಾನೇ. ನನ್ನ ಹೆಸರು ಕಮಲಾ ಅಂತಾನ. ನಾನು ಅದೇ ನೀವು ಬಂದಿದ್ರಲ್ಲ ಒಂದ್ಸಲ ಹಿಂಗೆ ನಮ್ಮ ಅಕ್ಕ ನೇತ್ರ ಏನೇನೋ ಅವಾಂತರ ಮಾಡಿದ್ಲು ಎಲ್ಲ, ನೀವು ಸಾಕ್ಷಿ ಹೇಳೋದಕ್ಕೆ ಲಸ್ಮಕಾಯಿ ಕಸಿತ್ತಲ್ಲ ನಿಮ್ಮನ್ನ ಊರಿಗೆ. ಅದೇ ಕಮಲಾ ನಾನೇ. ಚೆನ್ನಾಗಿ ನೆನಪೈತಿ ನನಗೂ. ನೀವು ಕೂತ್ಕೊಂಡು ಕಮಲನ ಹತ್ರ ಮಾತಾಡ್ತಾ ಇರಿ, ನಾನು ಕಾಪಿ ಕಾಸ್ಕೊಬತ್ತೀನಿ. ಹ್ಞೂ ಸರಿ ಆಯ್ತು ಕಣೆ, ಹೋಗು ಬೇಗ ಕಾಸ್ಕೊಂಬ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.